ನಮಸ್ಕಾರ ವೀಕ್ಷಕರೇ, MNS ಕಿಚನ್ ಸ್ಟುಡಿಯೋಗೆ ಸ್ವಾಗತ. ತೋತಾಪುರಿ ಮಾವಿನಕಾಯಿ ಅಂದರೆ ಯಾರ ಬಾಯಲ್ಲಿ ನೀರು ಬರಲ್ಲ ಹೇಳಿ. ಹಂಗೆ ಕಟ್ ಮಾಡಿ ಸ್ವಲ್ಪ ಉಪ್ಪು ಖಾರ ಜೊತೆಗೆ ನೆಂಚ್ಕೊಂಡು ತಿಂದರೆ ವಾಹ್. ಆದರೆ ಈ ತೋತಾಪುರಿ ಮಾವಿನಕಾಯಿನಲ್ಲಿ ಹಿಂಗೆ ತಿಂತಾಯಿದ್ರೆ ಬೇಜಾರಾಗುತ್ತೆ ಅಂಥೇಳಿ ನಾವಿವತ್ತು ಅದನ್ನು ಬಳಸ್ಕೊಂಡು ಜ್ಯೂಸ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ನೋಡಿ, ಇದು ಒಂದು 4 ಜನಕ್ಕೆ ಆಗೋಂಥ ಜ್ಯೂಸ್. ಒಂದು ಮಾವಿನಕಾಯಲ್ಲಿ 4 ಜನಕ್ಕೆ ಮಾಡ್ಬೋದು. ಏನಿಲ್ಲ, ಒಂದು ಸಣ್ಣ ಚಮಚದಷ್ಟು ಜೀರಿಗೆ, ಒಂದು 6 ಕಾಳು ಮೆಣಸುಗಳು, ಮತ್ತು ಒಂದು 5 ರಿಂದ 6 ಪುದೀನ ಎಲೆ, ಮತ್ತು ಒಂದು ಬಟ್ಲು ಸಕ್ಕರೆ. ತೋತಾಪುರಿ ಮಾವಿನಕಾಯಿನ ಈ ಥರ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಬಿಟ್ಟು ಜ್ಯೂಸರ್ಗೆ ಹಾಕ್ಕೊಂಡು ಇದಕ್ಕೆ ಪುದೀನ, ತೊಗೊಂಡಿರ್ತಕ್ಕಂಥ ಕಾಳು ಮೆಣಸು, ಜೀರಿಗೆ ಮತ್ತು ಸಕ್ಕರೆ ಮತ್ತು ಅದನ್ನು ರುಬ್ಬಕ್ಕೆ ಬೇಕಾಗಿರ್ತಕ್ಕಂಥ ನೀರು ಸೇರಿಸಿ ನೀಟಾಗಿ ಗ್ರೈಂಡ್ ಮಾಡಿ ಜ್ಯೂಸ್ ಮಾಡಿ ಇಟ್ಕೊಂಡ್ಬಿಡೋದು. ಸಖತ್ತಾಗಿರುತ್ತೆ ಜ್ಯೂಸ್, ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ನಿಮಗೆ ಯಾವುದೇ ವೀಡಿಯೋನ ಪೋಸ್ಟ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಪೋಸ್ಟ್ ಮಾಡ್ತಿರಲ್ಲ. ನಾನು ಅದನ್ನೊಂದು ಸತಿ ಮನೇಲಿ ಮಾಡಿ ಅದ್ರ ಟೇಸ್ಟ್ ನೋಡೇ ನೆಕ್ಸ್ಟು ನಿಮಗೆ ವೀಡಿಯೋನ ಪೋಸ್ಟ್ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು. ಸುಮ್ಮನೆ ಇವನು ಯಾರೋ ಅಲಕ್ ಪುಲಕ್ಕಲ್ಲಿ ಏನೋ ಹೇಳ್ತಾನೆ ಅಂತ ಅಂದ್ಕೋಬಿಡಿ. ನಂತರ ಜ್ಯೂಸ್ ರೆಡಿ ಆದಮೇಲೆ ಒಂದು ಪ್ಲೇಟಿಗೆ ಈ ಥರ ಉಪ್ಪು ಮತ್ತು ಖಾರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು, ಉಪ್ಪಿನ ಪ್ರಮಾಣ ಜಾಸ್ತಿ ಇರಲಿ, ಖಾರದ ಪುಡಿ ಪ್ರಮಾಣ ಕಮ್ಮಿ ಇರಲಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಚಿಕ್ಕ ಪೀಸ್ ನಿಂಬೆಹಣ್ಣು ತೊಗೊಳ್ಳಿ. ಏನಕ್ಕೆ ಅಂತ ಹೇಳ್ತೀನಿ. ಈಗ ನೀವು ತೊಗೊಂಡಿರ್ತಕ್ಕಂಥ ನಿಂಬೆಹಣ್ಣು ಪೀಸ್ನ ನೀಟಾಗಿ ನೀವು ಯಾವ ಗ್ಲಾಸಲ್ಲಿ ಜ್ಯೂಸ್ ಕುಡಿಬೇಕು ಅಂದ್ಕೊಂಡಿರ್ತೀರ ಆ ಗ್ಲಾಸ್ ಕಂಟಕ್ಕೆ ಸವರ್ಬಿಟ್ಟು ಈ ಥರ ಉಪ್ಪು ಖಾರ ನೀಟಾಗಿ ಕೋಟ್ ಮಾಡಿಡಿ. ನೋಡಿ, 4 ಗ್ಲಾಸ್ ರೆಡಿಯಾಗಿದೆ. ಐಸ್ ಕ್ಯೂಬ್ಸು ಹಾಕ್ಲೇಬೇಕು ಅಂತೇನಿಲ್ಲ, ತಣ್ಣಗಿದ್ರೆ ಚೆನ್ನಾಗಿರುತ್ತೆ. ಅಥವಾ ನೀವು ಜ್ಯೂಸ್ ಮಾಡ್ಬೇಕಾದ್ರೆ ಕೋಲ್ಡ್ ವಾಟ್ರ್ ಬಳಸಿದ್ರು ಕೂಡ ಓಕೆ. ಈಗ ನೀಟಾಗೆಲ್ಲ ಐಸ್ ಕ್ಯೂಬ್ಸ್ ಹಾಕ್ಕೊಂಡ್ಬಿಟ್ಟು ಈ ರೀತಿ ಗ್ರೈಂಡ್ ಮಾಡಿರೋ ಜ್ಯೂಸ್ನ ಗ್ಲಾಸಿಗೆ ಬಗ್ಗಿಸ್ಬಿಟ್ರೆ ಒಳ್ಳೆ ತೋತಾಪುರಿ ಮಾವಿನಕಾಯಿ ಜ್ಯೂಸ್ ರೆಡಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಸಕ್ಕರೆ ಪ್ರಮಾಣ ನೀವು ಮಾವಿನಕಾಯಿ ಹುಳಿ ಹೆಂಗಿರುತ್ತೆ ಅದನ್ನು ನೋಡ್ಕೊಂಡು ಬಳಸ್ಬೋದು. ಕೆಲವ್ರಿಗೆ ಹುಳಿ ಫ್ಲೇವರ್ ಇಷ್ಟ ಆದರೆ ಹಾಗೆ ಬಿಡ್ಬೋದು, ಇನ್ನು ಕೆಲವ್ರಿಗೆ ಬೇಡ ಅಂದರೆ ಸಕ್ಕರೆ ಜಾಸ್ತಿ ಹಾಕ್ಕೋಬೋದು. ನೋಡಿ, ಒಳ್ಳೆ ತೋತಾಪುರಿ ಮಾವಿನಕಾಯಿ ಜ್ಯೂಸ್ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.